ನಮಸ್ತೆ ರೈತ ಬಾಂಧವರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಮುಖ್ಯಮಂತ್ರಿಯವರು ಇವತ್ತು ಬಜೆಟ್ ಮಂಡಿಸಿದ್ದಾರೆ. ಈ ಬಜೆಟ್ನಾಗ ರೈತರ ಬಗ್ಗೆ ಏನೇನು ಯೋಜನೆಗಳು ತಂದರೆ ಮಾತ್ರ ಈ ವಿಡಿಯೋದಲ್ಲಿ ಹೇಳ್ಕೊಂತ ಓದಿದ್ದೀವಿ, ಬರೀ ರೈತರ ಬಗ್ಗೆ. ಸೊ ಅದಕ್ಕಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ರೈತರ ಪರವಾಗಿ ಎಲ್ಲ ಯೋಜನೆಗಳು ಏನೇನು ಹೇಳ್ಯಾನ ಸಿದ್ದರಾಮಯ್ಯ ಅವರು ಅದೆಲ್ಲ ನೋಡ್ಕೊಂತ ಹೋಗೋಣ. ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ವಿಧಾನಸೌಧದಲ್ಲಿ ಮಂಡಿಸಿದ ರಾಜ್ಯ ಬಜೆಟ್ ರೈತ ಸಮುದಾಯಕ್ಕೆ ಬಂಪರ್ ಕೊಡುಗೆ ನೀಡಿದ್ದಾರೆ. ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬಾದ ಕೃಷಿ ವಲಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಹಲವು ಜನಪರ ಯೋಜನೆಗಳನ್ನು ಪ್ರಕಟಿಸಲಾಗಿದೆ. ಯಾವ ಯೋಜನೆ ಅಂತ ಒಂದಾದ್ಮೇಲೆ ಒಂದು ನೋಡ್ಕೊಂತ ಹೋಗೋಣ. ಫಸ್ಟ್ ಯೋಜನೆ ಯಾವುದಪ್ಪ? ಕೃಷಿ ಮತ್ತು ಪಶುಸಂಗೋಪನೆ ಬಲ ಬೃಹತ್ ಸಾಲ ಯೋಜನೆ. ರಾಜ್ಯದ 38 ಲಕ್ಷ ರೈತರಿಗೆ 30,000 ಕೋಟಿ ಮೊತ್ತದ ಕೃಷಿ ಸಾಲವನ್ನು ಶೂನ್ಯ ಬಡ್ಡಿ ಅಂದರೆ ಜೀರೋ ಬಡ್ಡಿ ದರದಲ್ಲಿ ನೀಡಲಾಗುವುದು ಎಂದು CM ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ನೆಕ್ಸ್ಟ್, ಹೊಸದಾಮೃತ ಮತ್ತು ಸಸ್ಯ ಸಂಜೀವಿನಿ ಯೋಜನೆ. ಮಣ್ಣಿನ ಗುಣಮಟ್ಟ ಹೆಚ್ಚಿಸಲು ಹೊಸದಾಮೃತ ಯೋಜನೆಯನ್ನು ರೂಪಿಸಿದ್ದಾರೆ. ಹಾಗೂ ನೆಕ್ಸ್ಟ್, ಮುಂದಿನ 3 ವರ್ಷಗಳಲ್ಲಿ ಸಸ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸಲಾಗುವುದು ಎಂದು CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂದ್ರೆ, ಹಸು ಎಮ್ಮೆ ಖರೀದಿಗೆ ಪ್ರೋತ್ಸಾಹ. ಜಾನುವಾರುಗಳ ಖರೀದಿಗೆ 40 ಕೋಟಿ ಮೀಸಲಿಟ್ಟಿದ್ದಾರೆ. 20 ತಾಲೂಕು ಪಶು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಲು ನಿರ್ಧರಿಸಲಾಗಿದೆ. 20 ತಾಲೂಕಿನಾಗ ಪಶು ಆಸ್ಪತ್ರೆ ನಿರ್ಮಾಣ ಮಾಡ್ತಾರೆ, ಅದು ನೋಡ್ರಿ. ನೆಕ್ಸ್ಟ್ ನ್ಯೂಸ್ ಏನಂದ್ರೆ, ರೋಗ ನಿಯಂತ್ರಣ. ಅಡಿಕೆ ಬೆಳೆಗಾರರನ್ನು ಕಾಡುತ್ತಿರುವ ಎಲೆ ಚುಕ್ಕಿ ಮತ್ತು ಹಳದಿ ರೋಗದ ತಡೆಗೆ ಸುಮಾರು 10 ಕೋಟಿ ರೂಪಾಯಿ ಅನುದಾನ ನೀಡಲಾಗುತ್ತದೆ ಎಂದು CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂದ್ರೆ, ಮಕ್ಕಳ ಸುರಕ್ಷತೆಗೆ ಒತ್ತು ಕೊಟ್ಟಾರ. ಸೋಷಿಯಲ್ ಮೀಡಿಯಾ ನಿಷೇಧ ಅಂದರೆ ಫೋನ್ ಯೂಸ್ ಮಾಡೋಂಗಿಲ್ಲ. 16 ವರ್ಷ ಮಕ್ಕಳಿಗೆ ನೀವು ಸುತ್ತ ಕೊಡೋಕೆ ಹೋಗ್ಬಿಡ್ರಿ. ಇದೊಂದು ಕ್ರಾಂತಿಕಾರಿ ಆಗಿದೆ. ವಿದ್ಯಾರ್ಥಿಗಳು ಮಾನಸಿಕ ಆರೋಗ್ಯಕ್ಕಾಗಿ 204 BRC ಕೇಂದ್ರಗಳಿಗೆ ಮಾನಸಿಕ ಆರೋಗ್ಯ ಶಾಲೆ ನೇಮಿಸಲಾಗುವುದು ಹೇಳ್ಯಾರ. ಇವರು ಆರೋಗ್ಯ ಕಡೆ ಲೆಸನ್ ಹೇಳ್ಯಾರ. 16 ವರ್ಷ ತನಕ ಎಲ್ಲ ಸೋಷಿಯಲ್ ಮೀಡಿಯಾ ಬ್ಯಾನ್ ಹುಡುಗರಿಗೆ. ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂದ್ರೆ, ಮೀನುಗಾರಿಕೆ ಮತ್ತು ಮೂಲ ಸೌಕರ್ಯ. ಮೀನುಗಾರರು ಮೀನುಗಾರಿಕಾ ಪ್ರೋತ್ಸಾಹಧನ ಸುಮಾರು 20,000 ರೂಪಾಯಿ ಏರಿಕೆ ಮಾಡ್ಯಾರ ಹೋದ ವರ್ಷಕ್ಕಿಂತ. ಮಾರುಕಟ್ಟೆ ಸ್ಥಾಪನೆ ಎಲ್ಲೆಲ್ಲಿ ಮಾಡ್ಯಾರಪ್ಪ ಅಂದ್ರೆ, ಮಂಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಬಾಗಲಕೋಟೆಯಲ್ಲಿ ಸುಸಜ್ಜಿತ ಮೀನು ಮಾರುಕಟ್ಟೆಯನ್ನು ನಿರ್ಮಿಸಲಾಗುವುದು ಎಂದು CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇವತ್ತು ಬಜೆಟ್ನಾಗ. ನೆಕ್ಸ್ಟ್ ನ್ಯೂಸ್, ರೈತರ ಪರವಾಗಿ ಏನಪ್ಪ ಅಂದ್ರೆ, ಕಾಲು ಸಂಕಗಳ ನಿರ್ಮಾಣ. ಮಲೆನಾಡು ಮತ್ತು ಕರಾವಳಿ ಭಾಗದ ಸಂಪರ್ಕರಹಿತ ಪ್ರದೇಶಗಳಲ್ಲಿ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಅನುಕೂಲಕ್ಕಾಗಿ 300 ಕಾಲು ಸಂಕಗಳನ್ನು ನಿರ್ಮಿಸಲು CM ಆದೇಶಿಸಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂದ್ರೆ, ತಂತ್ರಜ್ಞಾನ ಬಳಕೆ. AI ಬಳಕೆ ಮಾಡ್ಯಾರ. ಇಲ್ಲಪ್ಪ ಕೃಷಿ ಮಾಹಿತಿ ರೈತರ ಸುಲಭವಾಗಿ ತಲುಪಿಸಲು ಕೃತಕ AI ಆಧಾರಿತ ರೈತ ಕರೆ ಕೇಂದ್ರ ಆರಂಭಿಸಲಾಗುವುದು ಎಂದು ಬಜೆಟ್ನಲ್ಲಿ ಹೇಳ್ಯಾರ. ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂದ್ರೆ, ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ. ಉತ್ಪಾದನೋತ್ತರ ಕೃಷಿ ಚಟುವಟಿಕೆಗಳಾದ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಸಂಪರ್ಕ ಕಲ್ಪಿಸಿ ರೈತರಿಗೆ ಹೆಚ್ಚುವರಿ ಆದಾಯ ತಂದುಕೊಡಲು ಮುಂದಿನ 3 ವರ್ಷಗಳಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಜಾರಿಗೆ ತರಲಾಗುವುದು ಎಂದು ಘೋಷಿಸಿದ್ದಾರೆ. ಕೃಷಿಕರಿಗೆ ಕೀಟಗಳ ವಿರುದ್ಧ ಸಹಾಯ ಮಾಡುವ ಉದ್ದೇಶದಿಂದ ಮುಂದಿನ 3 ವರ್ಷಗಳ ಕಾಲ ಸಸ್ಯ ಸಂಜೀವಿನಿ ಯೋಜನೆಯನ್ನು ಪ್ರಾರಂಭಿಸಲಾಗುತ್ತದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಇದರ ಜೊತೆಗೆ ಪಶುವೈದ್ಯಕೀಯ ಕಾಲೇಜುಗಳಲ್ಲಿ CT ಸ್ಕ್ಯಾನಿಂಗ್ ಅಂದರೆ MRI ಸ್ಕ್ಯಾನಿಂಗು ನಮಗೆ ಹೆಂಗೆ ಬರುತ್ತೋ ಅದೇ ಆಕಳುಗಳಿಗೆ ಎಮ್ಮುಗಳಿಗೆ CT ಸ್ಕ್ಯಾನಿಂಗ್ ಯಂತ್ರಗಳನ್ನು ಸ್ಥಾಪಿಸಲು ಸರ್ಕಾರ ನಿರ್ಧಾರ ಮಾಡ್ಯಾರ. ನೆಕ್ಸ್ಟ್ ನ್ಯೂಸು, ಬೆಳಗಾವಿ ಮತ್ತು ಬೆಂಗಳೂರಿನ ಪಶುವೈದ್ಯಕೀಯ ಕಾಲೇಜುಗಳಲ್ಲಿ CT ಸ್ಕ್ಯಾನಿಂಗನ್ನು ಅಳವಡಿಸಲಾಗುತ್ತದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಏನಂದ್ರೆ, ಕೋಲಾರದಲ್ಲಿ MSIAL ರೈತ ಮಾಲ್. ರೈತರಿಗೆ ಗುಣಮಟ್ಟದ ಬೀಜ, ರಸಗೊಬ್ಬರ, ಕೀಟನಾಶಕ ಮತ್ತು ಯಂತ್ರೋಪಕರಣಗಳ ಒಂದೇ ಸೂರಿನಡಿ ಕೈಗೆಟುಕುವ ದರದಲ್ಲಿ ಸಿಗುವಂತೆ ಮಾಡಲು ಪ್ರಾಯೋಗಿಕವಾಗಿ ಕೋಲಾರ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ರೈತ ಮಾಲ್ಗಳನ್ನು ಸ್ಥಾಪಿಸಲಾಗುವುದು. ಇದು ನಮ್ಮ ಕರ್ನಾಟಕದ ಎಲ್ಲದಲ್ಲಿ ಬಂದರೂ ಚೆನ್ನಾಗಿರುತ್ತೆ, ಬಟ್ ಇವಾಗ ಕೋಲಾರದಲ್ಲಿ ಮಾಡ್ಯಾರ. ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂದ್ರೆ, ಕೋಟ ಬೀಜ ಕೀಟನಾಶಕ ಜಾಲಕ್ಕೆ ಬ್ರೇಕ್. ರೈತರಿಗೆ ಹಾಗೂ ದೋಷಪೂರಿತ ಬೀಜ ಕೀಟನಾಶಕಕ್ಕೆ ಪೂರೈಕೆ ಮಾಡುವುದು ಹಾಗೂ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದನ್ನು ತಡೆಗಟ್ಟಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ಬಗ್ಗೆ ಅಧ್ಯಯನ ನಡೆಸಿ ಶಿಫಾರಸು ಮಾಡಲು ಮಟ್ಟದ ಸಲಹಾ ಸಮಿತಿ ರಚನೆ ಮಾಡ್ತಾರಂತ ಸಿದ್ದರಾಮಯ್ಯ ಹೇಳ್ಯಾರ.
ಇದು ಯಾವಾಗ ಮಾಡ್ತಾರೋ ಯಾವಾಗ ಬಿಡ್ತಾರೋ ಆ ದೇವರಿಗೆ ಗೊತ್ತು. ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂದ್ರೆ ಮಿಲೆಟ್ ಹಬ್ ಸ್ಥಾಪನೆ. ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳನ್ನು ಉತ್ತೇಜಿಸಲು ನಿರ್ಮಿಸಲಾಗುತ್ತಿರುವ ಮಿಲೆಟ್ ಹಬ್ಗಳನ್ನು ಸ್ವಾವಲಂಬಿ ಸಂಸ್ಥೆಯನ್ನು ಮಾಡಲಾಗುವುದು ಎಂದು ಸಿದ್ದರಾಮಯ್ಯವರು ಹೇಳಿದ್ದಾರೆ. ಇದು ರೈತರು, ನವ ಉದ್ಯಮಗಳಿಗೆ ತಾಂತ್ರಿಕ ಸಹಾಯ, ಸಂಸ್ಕರಣೆ ಸೌಲಭ್ಯ ಮತ್ತು ಗುಣಮಟ್ಟದ ಪ್ರಮಾಣೀಕರಣ ಒದಗಿಸಲಾಗಿದೆ ಎಂದು CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನೆಕ್ಸ್ಟ್ ರೈತರ ಪರವಾಗಿ ನ್ಯೂಸ್ ಏನಪ್ಪ ಅಂದ್ರೆ ಪಾಂಡವಪುರ ಸಂಪೂರ್ಣ ಸಾವಯವ ತಾಲೂಕು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕನ್ನು ಸಂಪೂರ್ಣ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸಲು ಅಧಿಕೃತ ಸಾವಯವ ಪ್ರಮಾಣೀಕರಣ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು ಎಂದು ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ ಬಜೆಟ್ನಾಗ. ನ್ಯೂಸ್ ಏನಪ್ಪ ಅಂದ್ರೆ ಅಥಣಿಯಲ್ಲಿ ಕೃಷಿ ಕಾಲೇಜು. ತಜ್ಞರ ವರದಿಯ ಶಿಫಾರಸಿನಂತೆ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಹೊಸ ಕೃಷಿ ಕಾಲೇಜು ಸ್ಥಾಪಿಸಲು ಅಗತ್ಯವಿರುವ ಪ್ರಥಮ ಹಂತದ ಒದಗಿಸಲಾಗುವುದು ಎಂದು CM ಸಿದ್ದರಾಮಯ್ಯವರು ಹೇಳಿದ್ದಾರೆ. ಅಂದರೆ ಅಗ್ರಿಕಲ್ಚರ್ ಕಾಲೇಜು, ಇದು ರೈತರ ಮಕ್ಕಳಿಗೆ ತುಂಬ ಉಪಯೋಗವಾಗುತ್ತೆ KCET ಮೇಲೆ. ಇತರ ಪ್ರಮುಖ ಘೋಷಣೆಗಳು ಏನೇನು ನಡೆದವಪ್ಪ ಅಂದ್ರೆ ಕೃಷಿ ಚಟುವಟಿಕೆಗಳಲ್ಲಿ ಶ್ರಮ ಮತ್ತು ಸಮಯ ಉಳಿಸಲು ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆಯಡಿ ಅತ್ಯಾಧುನಿಕ ನಾಟಿ ಮತ್ತು ಕೊಯ್ಲು ಯಂತ್ರಗಳನ್ನು ಸೇರ್ಪಡೆ ಮಾಡ್ತಾರೆ. ಇದು ಯಾವಾಗ ಮಾಡ್ತಾರೋ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಬಬ್ಬೂರಿನ ಕೃಷಿ ಕೇಂದ್ರವನ್ನು ರಾಜ್ಯ ಮಟ್ಟದ ಕೃಷಿ ಉದ್ಯಮ ತರಬೇತಿ ಕೇಂದ್ರವನ್ನಾಗಿ ಉನ್ನತೀಕರಣ ಮಾಡ್ತಾರೆ ಅಂತ ಹೇಳ್ಯಾರ ಚಿತ್ರದುರ್ಗದ. ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆ ತಡೆಗಟ್ಟಲು ಭತ್ತದ ಕೃಷಿಯಲ್ಲಿ ನೀರಿನ ದಕ್ಷತೆ ಹೆಚ್ಚಿಸಲು ಪರ್ಯಾಯ ತೇವ ಒಣಗಿಸುವ ವಿಧಾನಕ್ಕೆ ಉತ್ತೇಜನ. ನೂತನ ಧಾನ್ಯ ಬೆಳೆಕಾಳು ತಳಿಗಳ ಬಿತ್ತನೆ ಬೀಜ ಬಳಕೆಯ ರೈತರಿಗೆ ನೀಡುತ್ತಿರುವ ಸಹಾಯಧನ ಹೆಚ್ಚಳ ಮಾಡ್ತಾರೆ. ಏನೇನು ಹೆಚ್ಚಳ ಮಾಡಿದ್ರೆ ಉತ್ತೇಜನ ಧಾನ್ಯ ಬೇಳೆಕಾಳು ತಳಿಗಳ ಬಿತ್ತನೆ ಬೀಜ ಬಳಕೆಗೆ ರೈತರಿಗೆ ನೀಡುತ್ತಿರುವ ಸಹಾಯಧನ ಐತಲ್ಲ ಅದನ್ನ ಹೆಚ್ಚು ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ಏನಪ್ಪ ಕೃಷಿ ಇಲಾಖೆ ಎಲ್ಲ ಪ್ರಯೋಗಾಲಯಗಳಿಗೆ NABL ಮಾನ್ಯತೆ ಪಡೆದ ನಿಖರ ಪರೀಕ್ಷಾ ವರದಿ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು CM ಸಿದ್ದರಾಮಯ್ಯ ಅವರು 2026-27ನೇ ಸಾಲಿನಲ್ಲಿ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಇಷ್ಟು ಬಿಟ್ಟು ಇನ್ನು ಏನು ಬಜೆಟ್ನಾಗ ರೈತರ ಪರವಾಗಿ ಏನಿಲ್ಲ. ನಮ್ಮ JN ಗಣೇಶ್ ಅವರು ಕುರುಗೋಡಿಗೆ ಮೆಣಸಿನ್ಕಾಯಿ ಮಾರ್ಕೆಟ್, ಬ್ಯಾಡಗಿ ಮಾರ್ಕೆಟ್ ಹೆಂಗಿರುತ್ತೆ ಹಂಗೆ ಈ ವರ್ಷ ಬಜೆಟ್ನಲ್ಲಿ ತರ್ದಂತ ಹೇಳಿದರು, ಅದು ಮಾಡಲಿಲ್ಲ. ನಮ್ಮ ಬಳ್ಳಾರಿ ಜಿಲ್ಲೆಗೆ ಏನೋ ಇದು ಆಗಿಲ್ಲ. ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗೆ ಏನೇನಿಲ್ಲ, ಬರೀ ಮಂಗಳೂರು ಅವ್ರಿಗೆ ಎಂದೇ ಸ್ವಲ್ಪ ಬಜೆಟ್ನಲ್ಲಿ ಕಂಡು ಬಂದದ. ನಮಗೆ ಏನೇನು ಕಂಡು ಬಂದಿಲ್ಲ ನೋಡ್ರಿ ಈ ಬಜೆಟ್ನಾಗ. ಇದೇ ರೀತಿ ನಿಮಗೆ ವಿಡಿಯೋ ಇಷ್ಟ ಆದರೆ ನಾನು ನಿಮ್ಮಲ್ಲಿ ರೈತನ ಮಗಾಗಿ ಒಬ್ಬನಲ್ಲಿ ಕೇಳಕೊಂತೀನಿ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗುಂಟೂರು ಮಾರ್ಕೆಟ್ ರೇಟ್ ಸಿಗೋಣ ಅಂತ ಹೇಳ್ತಾ ಬಾಯ್.